ಧರ್ಮಸ್ಥಳ ಸುತ್ತಮುತ್ತ ನೂರಾರು ಶವಗಳನ್ನು ಹುತ್ತಿಟ್ಟಂತಹ ಆರೋಪಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಪೂರ್ಣಗೊಳಿಸಿದೆ. ಬೆಳ್ತಂಗಡಿ ಕೋರ್ಟ್ಗೆ ಸುಮಾರು 7,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಈಗಾಗಲೇ ಸಬ್ಮಿಟ್ ಮಾಡಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಈ ಪ್ರಕರಣದ ವಿರುದ್ಧವಾಗಿ ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಂತಹ ಗಿರೀಶ್ ಮಠಣ್ಣವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಕೋರ್ಟ್ಗೆ ಚಾರ್ಜ್ ಶೀಟ್ ಕೊನೆಗೂ ಕೂಡ ಅಷ್ಟೇ ಸಬ್ಮಿಟ್ ಮಾಡಿದ್ದಾರೆ. 7,000 ಪುಟಗಳು ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದರೂ ಈ ಚಾರ್ಜ್ ಶೀಟ್ನ ಬಗ್ಗೆ ಮೊದಲ ಪ್ರತಿಕ್ರಿಯೆ ಸರ್ ನಿಮ್ದೀಗ? ಅದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂದರೆ ಒಳ್ಳೆ ಕೆಲಸ ಅಂದರೆ ಸಬ್ಮಿಟ್ ಮಾಡಿ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಈಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದವರು ಎಲ್ಲ ಹೇಳ್ತಾ ಇದ್ದಾರಲ್ಲ, ಮತ್ತು ಇದನ್ನೇ 6 ತಿಂಗಳ ಹಿಂದೆನೂ ಕೂಡ ಇದನ್ನೇ ಹೇಳಿದರು. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದರು, ಮತ್ತು ಅದೇನೋ ಹಂಗಿದ್ರೆ ಮುಂಚೆ ಕೊಟ್ಟಿದ್ದು ಅಲ್ವಾ? ಈಗ ಚಾರ್ಜ್ ಶೀಟ್ ಕೊಟ್ಟಿದ್ದು ಚಾರ್ಜ್ ಶೀಟು ಇನ್ನೂ ಕೂಡ ದೇರ್ ಆರ್ ಸರ್ಟನ್ ಕನ್ಫ್ಯೂಷನ್. ಕಂಪ್ಲೀಟ್ ಕೊಟ್ಟಿದ್ದಾರಾ, ವರದಿ ಕೊಟ್ಟಿದ್ದಾರಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಚಾರ್ಜ್ ಶೀಟ್ ಅಂತಾನೆ ಕೊಟ್ಟಿದ್ದಾರೆ. ಮಾಹಿತಿಗಳ ಪ್ರಕಾರವಾಗಿ ಇದು ಫೈನಲ್ ಚಾರ್ಜ್ ಶೀಟು ಅನ್ನುವಂತ ವಿಚಾರ ಹೇಳ್ತಾರೆ. ಜೊತೆಗೆ 255ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದಷ್ಟು ಟೆಕ್ನಿಕಲ್ ಬೇಸ್ಡ್ ಎವಿಡೆನ್ಸಸ್ ಆಗಿರ್ಬೋದು, ವಿಡಿಯೋಗ್ರಫೀಸ್ ಆಗಿರ್ಬೋದು, ಒಂದಷ್ಟು ಸೀಸಿಂಗ್ ಐಟಮ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಕೋರ್ಟ್ ಕೊಟ್ಟಿದ್ದಾರಂತೆ. 98 ಪ್ರಾಪರ್ಟೀಸ್ ಕೊಟ್ಟಿದ್ದಾರಂತೆ. ಸರ್, ನಾನು ಇಲ್ಲಿ ಕೇಳೋದಿಷ್ಟೇ, ನಿನ್ನೆ ಏನು SIT ಅವರು ಮೂಟೆ ಒಳಗೆಲ್ಲ ತಗೊಂಡು ಹೋದ್ರಲ್ಲ, ಮೂಟೆ, ಕಾರ್ಟನ್ನು, ಬಾಕ್ಸು ಎಲ್ಲ, ಅದೇನು ಫಾರಿನ್ ಫಂಡ್? ಅದು ಫಾರಿನ್ ಫಂಡು ವಿದೇಶದಿಂದ ಫಂಡಿಂಗ್ ಬಂತು, ವಿದೇಶದಿಂದ ಕುತಂತ್ರ ಮಾಡಿದ್ರು. ಸರ್, ಒಂದು ವೇಳೆ ಅದು ಫಾರಿನ್ ಫಂಡ್ ಇದ್ರೆ ದಯವಿಟ್ಟು ಇವ್ರನ್ನೆಲ್ಲ ಕರೆಸ್ರಿ. ವಿರೋಧ ಪಕ್ಷದವ್ರನ್ನ ಅಧಿವೇಶನದಲ್ಲಿ ದೊಡ್ಡ ಧ್ವನಿ ಎತ್ತಿದ್ರಲ್ಲ, ಮಾನ್ಯ ಸುರೇಶ್ ಕುಮಾರ್ ಅವ್ರಿಗೆ, ಆರ್ ಅಶೋಕ್ ಅವ್ರಿಗೆ, ಸುನೀಲ್ ಕುಮಾರ್ ಅವ್ರಿಗೆ, ಇನ್ನೂ ದೊಡ್ಡ ದೊಡ್ಡ ಲೀಡರ್ಗಳು ಅಂತ ಹೇಳ್ಕೊತಾರಲ್ಲ, ಅವ್ರನ್ನ ಕರೆಸಿ ದಯವಿಟ್ಟು ಅದನ್ನ ಓಪನ್ ಮಾಡಕ್ಕೆ ಹೇಳಿ. ನೋಡಿ, ಈ ಮೂಟೆಯಲ್ಲಿರೋದು ಇಷ್ಟು ಕೋಟಿ, ಇದು ಈ ಅರಬ್ ದೇಶದಿಂದ ಬಂದಿದ್ದು, ನೋಡಿ ಈ ಮೂಟೆಯಲ್ಲಿ ಇದ್ದಿದ್ದು ಕ್ರಿಶ್ಚಿಯನ್ ದೇಶದಿಂದ ಬಂದಂತ ಫಂಡು, ತೋರಿಸ್ಬಿಡಕ್ಕೆ ಹೇಳಿ ಸರ್. ಯಾಕೆ ಸುಮ್ಮನೆ ಮಾತಾಡ್ತಾರೆ? ಅಲ್ಲಿ ನಡೆದಿರೋದು, ಆಕ್ಚುಲಿ ನಡೆದಿರೋದು ತನಿಖೆ ನಮಗೆ ಗೊತ್ತಿರೋದು ಏನಂತ ಹೇಳಿದ್ರೆ, SIT ರಚನೆ ಆಗಿದ್ದು ಏನು ಹೆಣ್ಣು ಮಕ್ಕಳ ನಾಪತ್ತೆ ಪ್ರಕರಣ ಮತ್ತು ಸಂಶಯಾಸ್ಪದ ಸಾವುಗಳು, ಅದರ ಬಗ್ಗೆ ತನಿಖೆ ಆಗಿದ್ದು. ಒಂದು ವೇಳೆ ಅಲ್ಲಿ ಏನಾದರೂ ಆ ಮೂಟೆಯಲ್ಲಿ ಫಾರಿನ್ ಫಂಡ್ ಇದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗಂತ ಹೇಳಿ ಸರ್ ಅವ್ರಿಗೆ. ಸರ್, ಈಗ ಇಷ್ಟು ದಿನ ಆಯ್ತು ಅಂತ, ಇಷ್ಟು ದಿನ ಇನ್ವೆಸ್ಟಿಗೇಷನ್ ಆಗ್ತಿತ್ತು, ಮಾತಾಡುವಂತದ್ರಲ್ಲಿ ಅರ್ಥ ಇಲ್ಲ, ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ ಅಂತ ನೀವು ಕೂಡ ಒಂದಷ್ಟು ವಿಚಾರಗಳು ಹೇಳ್ತಾ ಬಂದಿರಲಿಲ್ಲ. ಈಗ ಇನ್ವೆಸ್ಟಿಗೇಷನ್ ಆಯ್ತು, ಚಾರ್ಜ್ ಶೀಟ್ ಕೂಡ ಸಬ್ಮಿಟ್ ಆಯ್ತು. ನಾನು ಕೇಳ್ತಾ ಇರುವಂತದ್ದು, ನಿಮ್ಮನ್ನು ತುಂಬಾ ಸಲ SIT ಅವರು ಕರೆದಿದ್ರು, ಅದೇ ಬೆಳ್ತಂಗಡಿ ಸ್ಟೇಷನ್ ಕರೆದಿದ್ರು, ನೀವು ತುಂಬಾ ಸಲ ಹೋಗಿದ್ದೀರಾ. ನಾನು ಈಗೇನು ಹೇಳಕ್ ಆಗೋದಿಲ್ಲ, ಇನ್ವೆಸ್ಟಿಗೇಷನ್ ಆಗ್ತಿದೆ ಅಂತ ಹೇಳಿದ್ರಿ. ನಿಜವಾಗ್ಲೂ ಇಲ್ಲಿವರೆಗೂ ನಿಮ್ಮನ್ನ ಬರೀ ನೀವು ಹೇಳಿದ್ರಲ್ಲ, ಈಗ ನಾಪತ್ತೆ ಪ್ರಕರಣಕ್ಕೆ, ಹೆಣ್ಮಕ್ಳಿಗೆ ಅನ್ಯಾಯದ ಪ್ರಕರಣಕ್ಕೆ ಮಾತ್ರ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರ, ಅಥವಾ ನಿಮ್ಮ ಮೇಲೆ ಇರುವಂತಹ ಅಲಿಗೇಷನ್ಸ್ ಬಗ್ಗೆ ಏನಾದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರ? ಅಲಿಗೇಷನ್ಸ್ ಬಗ್ಗೆನೂ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ನಾವು ಕೇಳೋದು ಆ ಕುತೂಹಲ ನನಗೂ ಕೂಡ ಇದೆ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಏನಾದರೂ ನಾವು ಫಾರಿನ್ ಫಂಡು ಅಥವಾ ಲ್ಯಾಬೊರೇಟರಿ ಅಂತ ಏನಾದರೂ ಬುರುಡೆ ತಗೊಂಡು ಬಂದಿದ್ರೆ ದಯವಿಟ್ಟು ತೋರಿಸ್ರಿ ಅದನ್ನ. ಈಗ ನಿನ್ನೆ ರಿಪೋರ್ಟ್ ಕೊಟ್ಟಿದ್ದಾರೆ. ನಾನು ಹೇಳೋದು ಒಂದೇ ರಿಕ್ವೆಸ್ಟ್ ಸರ್, ಅದೇನು ತಾವು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟಿದ್ದೀರಿ, ದಯವಿಟ್ಟು ಅದನ್ನು ಬಹಿರಂಗಪಡಿಸಿ. ಗೃಹ ಸಚಿವರಿಗೂ ನಾನು ಹೇಳೋದು, ಆನರೇಬಲ್ ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಸುಮಾರು ವಿಷಯಗಳ ಬಗ್ಗೆ ಮಾತಾಡ್ತಾರೆ, ಮತ್ತೆ ವೆರಿ ಇಫೆಕ್ಟಿವ್ ಆಗಿ ಮಾತಾಡ್ತಾರೆ ಅವರು, ಹೌದಾ? ಈ ವಿಷಯದ ಬಗ್ಗೆನೂ ಕೂಡ ಮಾತಾಡಿ ಅಂತ. ಈಗ ವಿರೋಧ ಪಕ್ಷದವರು ಅದೇ ಕೇಳ್ತಾ ಇದ್ದಾರೆ ಅವರಿಗೆ. ಅಂದ್ರೆ ನೀವ್ ಹೇಳ್ತಿರುವಂತದ್ದು, ಚಾರ್ಜ್ ಶೀಟ್ ಏನೇ ಇರ್ಲಿ, ನಿಮ್ಮ ವಿರುದ್ಧವಾಗಿರ್ಲಿ ನಿಮ್ಮ ಪರವಾಗಿರ್ಲಿ ಏನಾದ್ರೂ ಇರ್ಲಿ, ಬಹಿರಂಗ ಮಾಡಿ ಅಂತ ನೀವು ಹೇಳ್ತಿರೋಂಥದ್ದು. ಖಂಡಿತ ಬಹಿರಂಗ ಮಾಡಿ. ಯಾಕಂತ ಹೇಳಿದ್ರೆ ಇದು ನೂರಾರು ಜೀವಗಳ ಪ್ರಕರಣ ಇದು. ಈಗ ನನಗೆ ಗೊತ್ತಿರುವಂತಹ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ, ಯಾಕಂದ್ರೆ ನಾನು ಅಲ್ಲಿ ಎನ್ಕ್ವೈರಿಗೆ ಹೋಗಿದ್ದೀನಿ, ಅಟೆಂಡ್ ಮಾಡಿದ್ದೀನಿ, ಮತ್ತೆ ನಮ್ಮ ಜೊತೆಗಿದ್ದಂಥವ್ರು ಸ್ಪಾಟ್ಗೂ ಕೂಡ ಹೋಗಿದ್ದಾರೆ. ಅಲ್ಲಿ ಯಾರು ನಾಪತ್ತೆ ಆಗಿದ್ರು, 15-20 ವರ್ಷದಿಂದ ನಾಪತ್ತೆ ಆಗಿದ್ರು, ಅವ್ರ ಗುರುತು ಪತ್ತೆ ಆಗಿದೆ, DNA ಕೂಡ ಮ್ಯಾಚ್ ಆಗಿದೆ. ಇದರ ಅರ್ಥ ಈ ನಾವು ಕೊಟ್ಟಂತಹ ದೂರು, ಚಿನ್ನಯ್ಯ ಮೂಲಕ ಏನು ಚಿನ್ನಯ್ಯ ದೂರು ಕೊಟ್ಟಿದ್ದಾನಲ್ಲ, ಅದರಿಂದ ನಾಪತ್ತೆ ಆದವರು ಪತ್ತೆ ಆಗಿದ್ದಾರೆ. ಅಂದ್ರೆ ಪಾಪ ಅವರು ಕಳ್ಕೊಂಡಂತವ್ರು, ಅವ್ರದ್ದು ಆಸ್ತಿಗಳು ಸಿಕ್ಕಿದೆ. ಸೊ ವಿ ಹ್ಯಾವ್ ಹೆಲ್ಪ್ಡ್ ದೆಮ್. ನೀವು ಹೇಳಿದ್ರಿ, ಈಗ ಚಿನ್ನಯ್ಯ ಕೊಟ್ಟಿರಂತಹ ದೂರಿಗೆ ಒಂದ್ ರೀತಿ ನ್ಯಾಯ ಸಿಕ್ಕಿದೆ ಅಂತ ಹೇಳ್ತಿದ್ದೀರಿ ನೀವು. ಹಾಗಿದ್ರೆ ಯಾಕೆ ಚಿನ್ನಯ್ಯ ಉಲ್ಟಾ ಹೊಡೆದ್ರು ಅಂತ? ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಚಿನ್ನಯ್ಯ ಕೊಟ್ಟಿದ್ದು, ಅದರಲ್ಲಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ 164 ಸ್ಟೇಟ್ಮೆಂಟ್ ನಲ್ಲಿ ಈ ಸ್ವಾಮೀಜಿಗಳನ್ನ, ಯಾರೋ ಒಂದಿಷ್ಟು ಸ್ವಾಮೀಜಿಗಳನ್ನ ಕರ್ಕೊಂಡು ಬರೋದು, ನಾವು ಅಂತಲ್ಲಿ ಏನೋ ಸಮಾವೇಶ ಮಾಡ್ತೀವಿ, 1 ಲಕ್ಷ ಜನ ಕರ್ಕೊಂಡು ಬರೋದು, ಇಷ್ಟೆಲ್ಲ ಡ್ರಾಮಾ ಯಾಕೆ ಬೇಕು? ಯಾಕಂದ್ರೆ ಈ ಪ್ರಶ್ನೆ ನಾನು ಕೇಳಿದ್ದು, ಚಿನ್ನಯ್ಯ ಕೋರ್ಟ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ, ಕೋರ್ಟ್ ಗಮನಕ್ಕೆ ತರ್ತಾರೆ, ಅದರಲ್ಲಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ. ನಿಮ್ಮದೇ ಟೀಮು ನನ್ನನ್ನ ಈ ರೀತಿಯಾಗಿ ಹೇಳು, ಬ್ರೈನ್ ವಾಶ್ ಮಾಡಿದ್ರು, ಗಿರೀಶ್ ಮಠಣ್ಣನವರು ಆ ಟೀಮಲ್ಲಿ ಇದ್ದಾರೆ,
ಸುಮಾರು 200 ಕೋಟಿ ರೂಪಾಯಿ ಇದು ವ್ಯಾವಹಾರಿಕವಾಗಿ ನಡೆದಿರುವಂತಹ ಒಂದು ವಿಚಾರ, ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಕೇಳ್ತಾ ಇರೋಂಥದ್ದು, ಚಿನ್ನಯ್ಯ ಯಾಕೆ ಅಂದ್ರೆ ಅದು ನಿಜನಾ ಸುಳ್ಳ ಅನ್ನೋಂಥದ್ದು ನಿಮಗ್ ಗೊತ್ತಾಗಬೇಕು. ನೋಡಿ, ಚಿನ್ನಯ್ಯ ಅಲ್ಲಿ 30 ವರ್ಷ ಕೆಲಸ ಮಾಡಿದವನು. ನಮ್ಮ ಜೊತೆಗಿದ್ದು ಹಬ್ಬಬ್ಬ ಅಂದ್ರೆ ಒಂದು ಟೋಟಲ್ ಪೂರ್ತಿ ನಮ್ಮ ಜೊತೆಗಿದ್ದು ಲೆಕ್ಕ ಹಾಕಿದ್ರೆ ಬರೀ ಒಂದು 30 ದಿನಾನೂ ಆಗಲ್ಲ ಜೊತೆಗಿದ್ದು. ಅವ್ರ ಜೊತೆಗೆ 30 ವರ್ಷ ಇದ್ದಾನೆ. ಸೊ ಸಹಜವಾಗಿ ಅವನಿಗೆ ಹೆದರಿಸಿ ಉಲ್ಟಾ ಹೊಡ್ಸಿದಾರೆ ಅವನಿಗೆ. ಈಗ ಎಲ್ಲಿದ್ದಾನೆ ಚಿನ್ನಯ್ಯ? ಅವನ ಸ್ವಂತ ಮನೆಯಲ್ಲಿದ್ದಾನ? ಮಂಡ್ಯದಲ್ಲಿದ್ದಾನ? ತಮಿಳ್ನಾಡಲ್ಲಿದ್ದಾನ? ಇಲ್ಲ, ಅದೇ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಲಾಜಲ್ಲಿದ್ದಾನೆ. ಅವನಿಗೆ ಹೆದರಿಸಿ ಉಲ್ಟಾ ಹೊಡ್ಸಿದ್ದಾರೆ, ಇಷ್ಟೇ. ಇಟ್ ಇಸ್ ವೆರಿ ಸಿಂಪಲ್. ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ ಒಂದ್ ರೀತಿ ತರಾಟೆಗೆ ತಗೊಳುತ್ತೆ. ಸಾಕ್ಷಿಗಳಿಗೆ ನೀವು ಭದ್ರತೆಯನ್ನ ಕೊಡಿ, ಸಾಕ್ಷಿಗಳಿಗೆ ಎದುರಿಸಬಹುದು ಅಂತ ಹೇಳ್ಬಿಟ್ಟು. ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರವಾಗಿ ಚಿನ್ನಯ್ಯನನ್ನು ಕೂಡ ಅದೇ ರೀತಿ ಎದುರಿಸಿ ಈ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರ ಅನ್ನೋಂಥದ್ದು ಖಂಡಿತ ಹೆದರಿಸಿದ್ದಾರೆ, ಖಂಡಿತ ಹೆದರಿಸಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಮೂಟೆಯಲ್ಲಿ ಎತ್ಕೊಂಡು ಏನು ಹೋಗಿದ್ದು ನಿನ್ನೆ? ಒಂದು ವೇಳೆ ಅದು ನೋಟು ಕಂತೆ ನೋಟು ಇದ್ರೆ ದಯವಿಟ್ಟು ಅದನ್ನು ಓಪನ್ ಮಾಡಿ ತೋರಿಸಿ. ಅದರಲ್ಲಿ ಮೂಳೆಗಳಿದ್ರೆ ಅದನ್ನು ಓಪನ್ ಮಾಡಿ ತೋರಿಸಿ. ಇವ್ರು ಯಾರ್ಯಾರು ತಕರಾರು ಮಾಡ್ತಾ ಇದಾರಲ್ಲ, ಧರ್ಮಸ್ಥಳದ ಪರ ನಾವು ಇರೋದು ಅಂತ ಪ್ರಶ್ನೆ ಬಂದಾಗ ನಾವು ಧರ್ಮಸ್ಥಳದ ಪರವಾಗಿನೇ, ನಾವು ದೇವಸ್ಥಾನದ ಪರವಾಗಿನೇ. ಆದ್ರೆ ಅಲ್ಲಿ ಅಷ್ಟೊಂದು ಫೈಂಡಿಂಗ್ ಸಿಕ್ಕಿದೆಯಲ್ಲ ಇನ್ನು. ನಾನು ಹೇಳೋದು ಗೃಹ ಸಚಿವರಿಗೆ ಇಷ್ಟೇ ಸರ್, ಅಥವಾ ಹಿರಿಯ ಅಧಿಕಾರಿಗಳಿಗೆ ಹೇಳೋದು, ದಯವಿಟ್ಟು ಅದನ್ನು ಓದಿ. ಎಷ್ಟು ಸರಿ ಮುಚ್ಚಾಕ್ತೀರಾ ನೀವು? ಉಗ್ರಪ್ಪ ಅವರದೇನು ಹಿಂಗೆ ಮುಚ್ಚಾಕಿದ್ರಿ 2016ರಲ್ಲಿ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಈಸ್ ಅ ವೆರಿ ಬೋಲ್ಡ್ ಅಂಡ್ ವೆರಿ ಇಫೆಕ್ಟಿವ್ ಹೋಮ್ ಮಿನಿಸ್ಟರ್ ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲಿವರೆಗೆ. ಹಿಂದಿನ ಸರ್ಕಾರಗಳು ಮಾಡಿದಂತಹ ಪ್ರಮಾದವನ್ನ ದಯವಿಟ್ಟು ನೀವು ಮಾಡಬೇಡಿ. ದಯವಿಟ್ಟು ಒಂದು ಪ್ರೆಸ್ ಮೀಟ್ ಕರೀರಿ ಮತ್ತು ವಿರೋಧ ಪಕ್ಷದ ನಾಯಕರು ಯಾರ್ಯಾರಿದ್ದಾರೆ ಅವ್ರನ್ನೂ ಮುಂದೆ ಕುಂದಿಸ್ಕೊಂಡು ದಯವಿಟ್ಟು ಈ ವರದಿಯನ್ನು ಓದಿ ಹೇಳಿ. ಅಲ್ಲಿ ಎಷ್ಟು ನೋಡಿ ಭಯಂಕರವಾದಂಥ ವರದಿ ಅದರಲ್ಲಿದೆ. ನನಗೆ 100% ಕಾನ್ಫಿಡೆನ್ಸ್ ಇದೆ. ನೀವು ಆಗ್ಲೇ ಹೇಳುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರಿ, ಎಷ್ಟೋ ನಾಪತ್ತೆ ಆಗಿರುವಂತಹ ಹೆಣ್ಣು ಮಕ್ಕಳ ಅಸ್ಥಿ ಪಂಜರ ಆಗಿರ್ಬೋದು, ಮೂಳೆ ಆಗಿರ್ಬೋದು, ಏನೇ ಸ್ಯಾಂಪಲ್ಸ್ ಸಿಕ್ಕಿದ್ರು ಫ್ಯಾಮಿಲಿ ಜೊತೆ DNA ಮ್ಯಾಚ್ ಆಗಿದೆ, ಅದರ ರಿಪೋರ್ಟ್ ಕೂಡ ಅಷ್ಟೇ ಅದರಲ್ಲಿ ಸಬ್ಮಿಟ್ ಮಾಡಿದ್ರೆ ಅಂತ ಹೇಳಿದ್ರಿ. ನಿಮಗೆ ತಿಳಿದಿರುವಂತಹ ಪ್ರಕಾರವಾಗಿ ಎಷ್ಟು ಮಿಸ್ಸಿಂಗ್ ಕೇಸಸ್ DNA ಮ್ಯಾಚಸ್ ಅಲ್ಲಿ ಪತ್ತೆಯಾಗಿದೆ? ನಮಗೆ ಗೊತ್ತಿರೋ ಪ್ರಕಾರ ಅಂದ್ರೆ 3 months ಬ್ಯಾಕ್, 3 ತಿಂಗಳಕ್ಕಿಂತ ಹಿಂದೆ ಒಟ್ಟು 73 ಕೇಸ್ ಮಿಸ್ಸಿಂಗ್ ಕೇಸ್ SIT ಅಲ್ಲೇ ರಿಜಿಸ್ಟರ್ ಆಗಿದ್ದು. ಅಂದ್ರೆ 10-15 ವರ್ಷದಿಂದ ನಮ್ಮವ್ರು ಕಾಣೆ ಆಗಿದ್ದಾರೆ, ನಮ್ಮ ಮಗಳು ಕಾಣೆ ಆಗಿದ್ದಾರೆ, ನಮ್ಮ ಅಪ್ಪ ಕಾಣೆ ಆಗಿದ್ದಾನೆ, ತಮ್ಮ ಕಾಣೆ ಆಗಿದ್ದಾನೆ ಅಂತೇಳಿ ಕೇರಳದಿಂದನೂ ಕೂಡ ಬಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ತೆಲಂಗಾಣದಿಂದನೂ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ದಾವಣಗೆರೆ, ಬೆಂಗಳೂರು, ಆಮೇಲೆ ಹೊನ್ನಾಳಿ, ಬಿಜಾಪುರ, ಬೇರೆ ಬೇರೆ ಭಾಗಗಳಿಂದ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. 3 months ಬ್ಯಾಕ್ ಇಟ್ ವಾಸ್ 73. ಈಗ ಇನ್ನೂ ಜಾಸ್ತಿನೂ ಆಗಿರಬಹುದು. ಈಗ ಪ್ರಶ್ನೆ ಬರೋದು, ಈಗೇನು DNA ಮ್ಯಾಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮವರು ಹೋಗಿದ್ರಲ್ಲಿ, ದಟ್ FSL ಇವ್ರದ್ದು ಮಾಡಬೇಕಾದ್ರೆ ಹೋಗಿದ್ರು. ಬಂಗ್ಲೆಗುಡ್ಡೆನೂ ಕೂಡ ಅಪರಾಧಿಕ ಕೃತ್ಯ ಅಂತನೂ ಕೂಡ ಘೋಷಣೆ ಮಾಡಿದ್ದಾರೆ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಇನ್ನೂ ಒಂದು ಏನಂತ ಹೇಳಿದ್ರೆ, ಸರ್ಕಾರಕ್ಕೂ ಕೂಡ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕೇಳಿದ್ದಾರೆ. ಏನೋ SIT ಅವರು. ಈ SIT ತನಿಖೆ ನಮಗೂ ಕೂಡ ನಮ್ಮ ಮುಂದಿನ ಪ್ರಶ್ನೆ ಇದೆ, ಮುಂದೇನು ಅಂತ. ನನ್ನ ಪ್ರಕಾರ ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇನ್ವೆಸ್ಟಿಗೇಷನ್ ಅರ್ಧ ಆಗಿದೆ. ಅಂದ್ರೆ ನಿಮ್ಮ ಪ್ರಕಾರ ಸರ್ಕಾರಕ್ಕೆ ಇವರು ಮತ್ತೆ ಮನವಿ ಮಾಡ್ತಿದ್ರೆ ಇನ್ನೂ ಇನ್ವೆಸ್ಟಿಗೇಷನ್ ಮಾಡ್ಬೇಕು ನಾವು ಅಂತ ಕೇಳ್ತಿದ್ದೀರ ಅಂತಂದ್ರೆ ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಆಗಿಲ್ಲ ಅಂತನಾ, ಅಥವಾ ಅಲ್ಲಿರುವಂತ ಅಧಿಕಾರಿಗಳು ಬೇಡ ಬೇರೆಯವರು ಬೇಕು ಅನ್ನುವಂಥದ್ದು ನಿಮ್ದು? ಅಲ್ಲ, ಅದೇ ಅಧಿಕಾರಿಗಳಿರಲಿ. ನಾನು ನೋಡಿ, ಮುಂಚೆ ಪ್ರಾರಂಭದಲ್ಲಿ ಒಂದು 2-3 ಅಧಿಕಾರಿಗಳು ತುಂಬಾ ಕೆಟ್ಟದಾಗಿ ವರ್ತನೆ ಮಾಡಿದ್ರು, ಹೆದರು ಹಂಗೆ ಮಾಡಿದ್ರು, ದೂರು ಕೊಡಕ್ಕೆ ಬಂದವರಿಗೆ ಹೆದರ್ಸಿದ್ರು. ಫಾರ್ ಎಕ್ಸಾಂಪಲ್ ಚಿಕ್ಕ ಕೆಂಪಮ್ಮನವರಿಗೆ. ಅಂತ ಅಧಿಕಾರಿಗಳು ಈಗಿಲ್ಲ, ಸೈಡ್ಲೈನ್ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಈಗೇನು ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಐ ಕಾಂಗ್ರ್ಯಾಚುಲೇಟ್ ದಮ್. ಆದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಡಬೇಕಲ್ಲ, ಫರ್ದರ್ ಇನ್ವೆಸ್ಟಿಗೇಷನ್. ಸರ್, ಒಂದು ಸಿಂಪಲ್ ಸರ್, ಅಲ್ಲೇ ಮೂಳೆ ವಾಟ್ ಇಸ್ ದ ಅಫೆನ್ಸ್? ನೋಡಿ, ಒಂದು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಅಫೆನ್ಸ್ ಆಗಿರಬೇಕು, ಅಪರಾಧಿಕ ಕೃತ್ಯ ಆಗಿರಬೇಕು, ಮತ್ತು ಆರೋಪಿಗಳಿರಬೇಕು. ಮತ್ತು ಇಷ್ಟೊಂದು ಮೂಳೆ ಸಿಕ್ಕಿದೆ, ಆ ನಂತರ ಅಸ್ಥಿಪಂಜರಗಳು ಸಿಕ್ಕಿದೆ, ಮತ್ತೆ ಕೃತ್ಯ ಮಾಡಿದವ್ರು ಯಾರು? ವಾಟ್ ಇಸ್ ದ ಅಫೆನ್ಸ್? ಅಲ್ಲ, ನೀವು ಹೇಳ್ತಿರೋದಕ್ಕೆ ಚಿನ್ನಯ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಎಲ್ಲವೂ ಕೂಡ ಲೀಗಲ್ ಆಗಿ ನಾನು ಊತಾಕಿರೋ ಅಂತದ್ದು ಇಲ್ಲೀಗಲ್ ಅಂತ ಹೇಳುವಂತ ಒಂದು ನನಗೆ ಥ್ರೆಟ್ನಿಂಗ್ ಮಾಡಿದ್ರು ಅನ್ನುವಂಥದ್ದು. ಯಾಕಂದ್ರೆ ನೀವ್ ಹೇಳ್ತಿರೋಂಥದ್ದು ಹೌದು, ಅಲ್ಲಿ ಮೂಳೆ ಸಿಕ್ಕಿದೆ ಅಂದ್ರೆ ಏನೋ ಒಂದು ಅಪರಾಧ ಆಗಿರಬೇಕು ಅನ್ನೋದು ನೀವ್ ಹೇಳ್ತಿದ್ರ. ಬಟ್ ಚಿನ್ನಯ್ಯ ಹೇಳ್ತಿರೋದು ನಾವು ಲೀಗಲ್ ಆಗಿ ಅದು ಊತಾಕಿರೋ ಅಂತದ್ದು, ಇವ್ರು ನನ್ನ ಇಲ್ಲೀಗಲ್ ಅಂತ ಹೇಳಿದ್ರು ಅಂತ ಹೇಳ್ತಿದ್ರು. ನೋಡಿ ಸರ್, ಚಿನ್ನಯ್ಯ ಮ್ಯಾಜಿಸ್ಟ್ರೇಟ್ ಅಲ್ಲ, ಅಥವಾ SIT ಚೀಫ್ ಅಲ್ಲ. ಚಿನ್ನಯ್ಯ ಅವನು ಹೂತ್ ಹಾಕಿದವನು. ಅಂಡ್ ದಟ್ ಅಮೌಂಟ್ಸ್ ಟು ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಈಗ ಒಬ್ಬ ಕಳ್ಳತನ ಮಾಡಿದವನು ಕಳ್ಳನಿಗೆ ಸಿಕ್ಕಾಕೊಂಡ್ಮೇಲೆ ನಾನು ಲೀಗಲ್ ಆಗಿ ಕಳ್ಳತನ ಮಾಡಿದೆ ಅಂತ ಹೇಳಿದ್ರೆ ಅವ್ನ ಮಾತು ಕೇಳಕ್ಕಾಗತ್ತಾ? ಆ ತರ ಕಾನೂನು ಇದೆಯಾ? ಇಲ್ಲ. ಅದನ್ನ ಹೇಳ್ತಾ ಲೀಗಲ್ಲೋ ಇಲ್ಲೀಗಲ್ಲೋ ಅಂತ ಹೇಳೋರು ಯಾರು? ಇನ್ವೆಸ್ಟಿಗೇಷನ್ ಏಜೆನ್ಸಿ ಹೇಳಬೇಕು ಅದನ್ನ. ಸೊ ಹೇಳಿ. ಈಗ ಚಿನ್ನಯ್ಯನ ಈ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಏನಾದ್ರು ಒಳಪಡಿಸುವಂತದ್ದು ನಿಮ್ಮ ಒತ್ತಾಯ ಇದೆಯಾ? ಹೌದು, ಈಗಲೂ ಕೂಡ ಇದೆ. ಈಗಲೂ ಕೂಡ ಮಾಡಿ ಅದನ್ನ ನಾವು. ಸೊ ಇಟ್ ಇಸ್ ಪಾಸಿಬಲ್. ನಾನು ಹೇಳಿದ್ದೀನಿ, ನನ್ನೂ ಮಾಡಿ, ಅವನನ್ನು ಮಾಡಿ.
ಯಾರು ನಿಜ ಯಾರು ಸುಳ್ಳು ಅಂತ ಅಕಸ್ಮಾತ್ ಯಾಕಂದ್ರೆ ಈಗ ನೀವು ಹೇಳ್ದಂಗೆ ಚಿನ್ನಯ್ಯ ಅವಾಗ 164 ಸ್ಟೇಟ್ಮೆಂಟ್ ಹೇಳಿದ್ರಂತೆ, ಧರ್ಮಸ್ಥಳದ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಧರ್ಮಸ್ಥಳದ ಪರವಾಗಿ ಅವರೊಂದು ಪಿಟಿಷನ್ ಹಾಕ್ತಾರೆ ಅಂತಂದಾಗ ಎಲ್ಲೋ ಒಂದು ಕಡೆ ಅವರ ಹೇಳಿಕೆಯಲ್ಲೇ ಗೊಂದಲ ಇದೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಮೇಲ್ನೋಟಕ್ಕೆ. ಹೌದು, ಅದಕ್ಕೆ ನಾನು ಹೇಳೋದು ಒಂದು ಬ್ರೈನ್ ಮ್ಯಾಪಿಂಗ್ ಮಾಡಿ. ಅಕಸ್ಮಾತ್ ಇಫ್ ಇಟ್ ಈಸ್ ವ್ಯಾಲಿಡ್ ಇನ್ ದ ಕೋರ್ಟ್ ಆಫ್ ಲಾ, ಬ್ರೈನ್ ಮ್ಯಾಪಿಂಗ್ ಅದಕ್ಕೆ ಮಾನ್ಯತೆ ಇದೆ ಅಂತ ಹೇಳಿದ್ರೆ ಖಂಡಿತ ಮಾಡಿ, ನಮ್ಮನ್ನು ಮಾಡಿ ಸರ್. ಒಂದ್ ವೇಳೆ ನಾವೇನಾದ್ರೂ ಅವ್ನ ಹಿಂತಲ್ಲಿ ಚಾಕು ಇಟ್ಟು ಹೆದರ್ಸಿ ಅವ್ನು ಹೇಳ್ತಾನಲ್ಲ ಏನೇನೋ ಬಂಡಲ್ ಬಾಜಿ, ಆ ತರ ಏನಾದ್ರು ಇದ್ರೆ ನಮ್ಮನ್ನು ಮಾಡಿ ಅಂತ. ನೀವಾಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಎಲ್ಲರೂ ಕೂಡ ರೆಡಿ ಇದ್ದೀರಾ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್? ಎಲ್ಲರೂ ರೆಡಿ ಇದೀವಿ, ಎವ್ರಿಬಡಿ ಇಸ್ ರೆಡಿ. ಇದನ್ನ SIT ವಿಚಾರಣೆ ಸಂದರ್ಭದಲ್ಲಿ ಹೇಳಿದಿರಾ? ನೀವೇನಾದ್ರೂ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ಗೂ ನಾವು ಒಳಪಡ್ತೀವಿ, ಆರೋಗ್ಯದ ಮೇಲೆ ಎಫೆಕ್ಟ್ ಆದ್ರೂ ಪರವಾಗಿಲ್ಲ, ನಾವು ರೆಡಿ ಇದೀವಿ ಅಂತ ಹೇಳಿದಿರಾ? ನಾನು ಲೆಟರ್ ಬರೆದು ಕೊಟ್ಟಿದ್ದೀನಿ, ಆಫೀಷಿಯಲಿ ಮೇಲ್ ಮಾಡಿದ್ದೀನಿ, ಆಫೀಷಿಯಲ್ ಲೆಟರ್ ಕೂಡ ಬರೆದು ಕೊಟ್ಟಿದ್ದೀನಿ. ನಾನು ಹೇಳೋದಲ್ಲ, ಆಫೀಷಿಯಲಿ ಲೆಟರ್ ಕೊಟ್ಟಿದ್ದೀನಿ, ಬ್ರೈನ್ ಮ್ಯಾಪಿಂಗ್ ಮಾಡ್ರಿ ಒಂದು, ನಂದು ಕೂಡ ಮಾಡಿ ಅಂತ. ನೋಡಿ, ನಮ್ದು ಸತ್ಯ ಏನಿದೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಇದು ನೂರಾರು ಜೀವಗಳು ಹೋಗಿದೆ, ಅಲ್ಲಿ ಎಷ್ಟೊಂದು ಕಿರ್ಚಾಡಿ ನರಳಾಡಿ ಸತ್ತಿದೆ. ಆನಂತರ ಅಲ್ಲಿ ಮೂಳೆಗಳಿದೆ ಅಲ್ಲ, ಅದಕ್ಕೆ ಅಂತ್ಯ ಸಂಸ್ಕಾರ ಬೇಡ ಸರ್. ನಾನು ಒಬ್ಬ ಹಿಂದೂ ಆಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಹಿಂದೂ ಏನೋ ಅವಶೇಷಗಳು ಅಂದ್ರೆ ಸತ್ತಿರ್ತಾರೆ, ಅವರಿಗೆ ಶಾಸ್ತ್ರಬದ್ಧವಾಗಿ ಅಂತ್ಯಕ್ರಿಯೆ ಮಾಡಬೇಕು. ಪಾಪ ಅವಕ್ಕೆ ಅಂತ್ಯಕ್ರಿಯೆನೇ ಆಗಿಲ್ಲ, ಅದು ಮಾಡೋದು ಬೇಡವಾ? ಅದಕ್ಕೋಸ್ಕರ ಆದ್ರೂ ಕೇಳ್ತಾ ಇದ್ದೀನಿ, ಜಸ್ಟ್ ಅದನ್ನ ಬಹಿರಂಗ ಮಾಡಿ. ನಾನು ಗೃಹ ಸಚಿವರಿಗೂ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ, ಪ್ಲೀಸ್ ಓದಿ ಅದನ್ನ ಒಂದು ಪ್ರೆಸ್ ಮೀಟ್ ಕರೆದು ಹೇಳಿ. ಇವ್ರು ಕಿರ್ಚಾಡ್ತಾ ಇದಾರಲ್ಲ, ಮಾಡಿದವ್ರ ಅಪಪ್ರಚಾರ ಮಾಡಿದಾರ ಅಥವಾ ಕೊಲೆ ಆರೋಪಿಗಳನ್ನ ಹಿಡೀರಿ ಅಂತ ಹೇಳದಂತವ್ರು ನಾವು, ನಮ್ಮಿಂದ ಅಪಪ್ರಚಾರ ಆಗಿದೆ. ದಯವಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಅದನ್ನ ಹೇಳಬೇಕು. ಯಾಕಂದ್ರೆ ಈಗ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ, 7,000 ಪುಟ ಅಂತ ಹೇಳ್ತಿದ್ದಾರೆ. ಯಾರಿಗೂ ಕೂಡ ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಒಂದಷ್ಟು ಜನಕ್ಕೆ ಅವ್ರದೇ ಅಂತ ಸೋರ್ಸ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇರಬಹುದು. ನಿಮಗಿರುವಂತ ಇನ್ಫಾರ್ಮೇಶನ್ ಪ್ರಕಾರವಾಗಿ ಬರೀ ಅಲ್ಲಿರುವಂತಹ ನಾಪತ್ತೆಯಾದಂತ ಹೆಣ್ಮಕ್ಳ ಶವಗಳಾಗಿರ್ಬೋದು, ಅತ್ಯಾಚಾರಕ್ಕೊಳಗಾದಂತಹ ಹೆಣ್ಮಕ್ಳ ಶವಗಳಾಗಿರ್ಬೋದು, ಇದ್ರ ಬಗ್ಗೆ ಮಾತ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಲ್ಲಿ ಇದೆಯಾ, ಅಥವಾ ನಿಮ್ಮ ಮೇಲೆ ಇರುವಂತಹ ಅಲಿಗೇಷನ್ಗೆ ಸಂಬಂಧಪಟ್ಟಂತೆನೂ ಕೂಡ ಅಷ್ಟೇ ತನಿಖಾ ವರದಿ ಅದರಲ್ಲಿ ಇದೆಯಾ? ಅದು ಇರಬಹುದು. ಅಲಿಗೇಷನ್ಸ್ ಬಗ್ಗೆನೂ ಕೂಡ ಮೇ ಬಿ ಅದು ಮಾಡಿರ್ತಾರೆ. ಈಗ ನಮ್ಮ ಫಾರ್ ಎಕ್ಸಾಂಪಲ್ ಮೊಬೈಲ್ದೆಲ್ಲ ನಮ್ದು ರಿಟ್ರೈವ್ ಮಾಡಿದ್ದಾರೆ, ಅದರಲ್ಲಿ ಏನಾದರೂ ಏನೇನು ಇದೆ ವಿಡಿಯೋಗಳು ಅದೆಲ್ಲ ನೋಡಿದ್ದಾರೆ ಅವರು. ಸೊ ನಮಗೆ ಖುಷಿ ಇದೆ ಅದು, ಯಾಕಂದ್ರೆ ನಾವೇ ಒಪ್ಸಿದ್ದೇನೆ ಅದನ್ನ. ನಾನೇ ಇನ್ನೂ ಒಂದು ಬಿಟ್ಟು 2 ಮೊಬೈಲ್ ನಂದು ಇನ್ನೊಂದು ಹಳೇದು 4 ವರ್ಷದ ಹಿಂದೆ ಯೂಸ್ ಮಾಡ್ತಾ ಇರೋ ಮೊಬೈಲ್ ಕೂಡ ಕೊಟ್ಟಿದ್ದೀನಿ, ಅವ್ರಿಗೇನಾದ್ರೂ ಕ್ಲಾರಿಟಿ ಸಿಗಲಿ ಅಂತ ಹೇಳಿ. ಸೊ ಅದು ಕೂಡ ಇರ್ತದೆ ಎಲ್ಲವನ್ನು ಕೂಡ. ಇನ್ವೆಸ್ಟಿಗೇಷನ್ ಅಂದ್ರೆ ಎಲ್ಲಾ ಆಂಗಲ್ ಅಲ್ಲಿ ಕೂಡ ಮಾಡಬೇಕು, ಅದಕ್ಕೆ ಎಲ್ಲಾ ರೀತಿ ಸಹಕಾರವನ್ನು ಕೂಡ ನಾವು ಕೊಟ್ಟಿದ್ದೀವಿ. ನಿಮಗೂ ಕೂಡ ಒಂದು ಕಾಪಿ ಸಿಗುತ್ತೆ ಚಾರ್ಜ್ ಶೀಟ್. ಆಲ್ರೆಡಿ ನಿನ್ನೆ ನಾನು ಅಪ್ಲೈ ಮಾಡಿದ್ದೀನಿ, ನಿನ್ನೆನೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಇವತ್ತು ಗೊತ್ತಾಗುತ್ತೆ, ತೀರ್ಮಾನ ಆಗುತ್ತೆ, ಅದು ತೀರ್ಮಾನ ಆಗುತ್ತೆ. ಚಾರ್ಜ್ ಶೀಟ್ ಎಲ್ಲ ಓದಿದ್ದಾದ್ಮೇಲೆ ಅದನ್ನ ಪ್ರಶ್ನಿಸಿ ಏನಾದ್ರು ಎಗೈನ್ ಗಿರೀಶ್ ಮಠಣ್ಣನವರು ಮತ್ತೆ ಕೋರ್ಟ್ ಮೆಟ್ಲೆ ಹೇಳ್ತಾರ? ಅಲ್ಲ, ನಮಗೆ ನೋಡಿ, ನನ್ನ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ಮೇಲೆ ಏನಾದರೂ ಸುಳ್ಳಾರೋಪ ಹೊರಿಸಲಿ ಇವರು, ಐ ಡೋಂಟ್ ಕೇರ್. ಅದಕ್ಕೆ ನಮ್ಮ ಅಡ್ವೊಕೇಟ್ ಇದ್ದಾರೆ, ನೋಡ್ಕೋತಾರೆ. ನನಗೇನು ಅಲ್ಲಿ ಏನು ಸತ್ಯ ಅಲ್ಲಿ ನಡೆದಿದೆ, ಅಲ್ಲಿ ನೂರಾರು ಕೊಲೆ ಅತ್ಯಾಚಾರಗಳದ್ದು ಏನು ನಡೆದಿದೆ ಸರ್, 100ಕ್ಕೆ 100 ಇದೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ 7,005 ಪುಟ ಇದೆ ಅಲ್ಲ, ನನ್ನ ಇಡೀ ಜೀವನ ಚರಿತ್ರೆ ಬರೆದ್ರೆ 200-300 ಪೇಜ್ ದಾಟಲ್ಲ. ಇನ್ನು 7,000 ಪೇಜಲ್ಲಿ ಏನಿರ್ತದೆ? ಅದೇ ತಾನೇ ಇರೋದು. ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ, UDR ರಿಪೋರ್ಟು, ಸಂಶಯಾಸ್ಪದವಾಗಿ ಸತ್ತಂತವ್ರದ್ದು, ಕೊಲೆ ಆದವ್ರದ್ದು ಎಲ್ಲ ಅದೇ ಇದೆ. ಒಟ್ಟಿನಲ್ಲಿ ಗಿರೀಶ್ ಮಠಣ್ಣನವ್ರದ್ದು ಇರುವಂತಹದ್ದು ಒಂದೇ ಮನವಿ ಸರ್ಕಾರಕ್ಕೆ, ಗೃಹ ಸಚಿವರಿಗೆ ಹೇಳ್ತಿರೋದು ಒಂದೇ ಮಾತು, ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಅನ್ನುವಂಥದ್ದು ಬಹಿರಂಗಪಡಿಸಿ, ಇಲ್ಲ SIT ಚೀಫ್ ಆದ್ರೂ ಪ್ರೆಸ್ ಮೀಟ್ ಮಾಡ್ಲಿ, ಇಲ್ಲ ಗೃಹ ಸಚಿವರಾದ್ರೂ ಪ್ರೆಸ್ ಮೀಟ್ ಮಾಡ್ಲಿ ಅಂತ. ಎಷ್ಟು ದಿನ ಅಂತ ಮುಚ್ಚಿಟ್ಕೋತೀರಾ? ನೋಡಿ ಸರ್, ಈ ರಾಮ ಮಂದಿರದ ಅಯೋಧ್ಯ ಚಂದಾಚೋರಿಯಲ್ಲಿ ಎವ್ರಿ ಅವರ್ ಒಂದೊಂದು ಬುಲೆಟಿನ್ ಕೊಡ್ತಾ ಇದ್ದಾರೆ. ಈಗ ಜಸ್ಟ್ ಕೂಡ ನೋಡಿದೆ ನಾನು, ಒಂದೊಂದು ಗಂಟೆಗೆ ಏನೇನು ತನಿಖೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲವೂ ಕೂಡ ಮಾಧ್ಯಮದ ಪರದೆ ಮೇಲೆ ಬರ್ತಾ ಇದೆ. ಇದು ಯಾಕೆ ಬರ್ತಾ ಇಲ್ಲ? ಆಮೇಲೆ ಚಂದಾಚೋರಿ ಪ್ರಕರಣ ಚಂದಾಚೋರಿ ಅಂತಾನೆ ಹೇಳ್ತಾ ಇದ್ದಾರೆ, ರಾಮನ ವಿರುದ್ಧ ಷಡ್ಯಂತ್ರ ಪ್ರಕರಣ ಅಂತ ಯಾರಾದ್ರೂ ಹೇಳಿದ್ರ? ಮತ್ತೆ ಇಲ್ಲಿ ಯಾಕೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ? ಆ ತರ ಕೇಸ ರಿಜಿಸ್ಟರ್ ಆಗಿಲ್ಲ. ಕೇಸ್ ಇರೋದು ಧರ್ಮಸ್ಥಳ ಪ್ರಕರಣಗಳು, ಅದರಲ್ಲಿರೋದು ಸಂಶಯಾಸ್ಪದ ಸಾವು, ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆನೇ ಇರೋದು. ಇಷ್ಟು ದಿನ ಪೊಲೀಸ್ ಅಂಗಳದಲ್ಲಿದ್ದಂತಹ ಒಂದು ತನಿಖಾ ವರದಿ ಅಥವಾ ಇನ್ವೆಸ್ಟಿಗೇಷನ್ ಈಗ ಕೋರ್ಟ್ ಅಂಗಳಕ್ಕೆ ಹೋಗಿದೆ. ಈಗ ಕೋರ್ಟ್ ಏನೇ ತೀರ್ಪು ಕೊಟ್ಟರು ಕೂಡ ಅಕ್ಸೆಪ್ಟ್ ಮಾಡಬೇಕು. ಒಂದ್ ವೇಳೆ ನಿಮ್ಮ ವಿರುದ್ಧವಾಗಿ ತೀರ್ಪು ಬಂದ್ರು ನೀವು ಅಕ್ಸೆಪ್ಟ್ ಮಾಡ್ತೀರಾ? ಇಲ್ಲಿ ವಿರುದ್ಧ ಮತ್ತೆ ಪರ ವಿರೋಧ ಅಂತಲ್ಲ ಸರ್. ಇಲ್ಲಿ ಅದ್ರ ಚಾರ್ಜ್ ಶೀಟ್ ಯಾರು ನೋಡಿಲ್ಲ, ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ನಿಮ್ಮ ಮೇಲೇನೂ ಸಾಕಷ್ಟು ಆರೋಪ ಇತ್ತು, ಧರ್ಮಸ್ಥಳದ ವಿರುದ್ಧನೂ ಕೂಡ ಆರೋಪ ಇತ್ತು. ಫೈನಲಿ ಕೋರ್ಟ್ ಅಲ್ಲಿ ಏನ್ ನಿರ್ಧಾರ ಆಗುತ್ತೋ ಗೊತ್ತಿಲ್ಲ. ಕೋರ್ಟ್ ಅಲ್ಲಿ ನೋಡಿ, ಏನೇ ನಿರ್ಧಾರ ಬಂದ್ರು ಕೂಡ ನಾವು ಒಪ್ಕೋಬೇಕಾಗತ್ತೆ. ನಾವು ವಿ ಕೆನಾಟ್ ಗೋ, ಕೋರ್ಟಿಗೆ ನಾವು ಟೀಕೆ ಮಾಡಕ್ಕಾಗಲ್ಲ. ಅದನ್ನ ಅವರು ಮಾಡಬೇಕು. ಬಟ್ ಅದನ್ನ ನೀರು ಹರಿಬೇಕು, ಹರಿತದೆ ಅಂತ ಹೇಳಿದ್ರಲ್ಲ, ಹರಿಯೋದನ್ನ ನೋಡ್ಬೇಕಲ್ಲ ಅವರು ನೋಡ್ಬೇಕಾಗತ್ತೆ, ನಾವು ನೋಡ್ತೀವಿ. ಒಟ್ಟಿನಲ್ಲಿ ಜನರಿಗಿರುವಂತ ಗೊಂದಲನ ಈ ಒಂದು ಚಾರ್ಜ್ ಶೀಟ್ ಮೂಲಕ ನಿವಾರಣೆ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಇಲ್ಲ, ನನಗೆ ಇದರ ಚಾರ್ಜ್ ಶೀಟ್ ನೋಡಿ,
ನಿಜವಾದ ಆರೋಪಿಗಳನ್ನ ಅರೆಸ್ಟ್ ಮಾಡಿದಾಗ ಮಾತ್ರ ಗೊಂದಲ ನಿವಾರಣೆ ಆಗ್ತದೆ. ಬರೀ ನಾವು ಒಂದು ರಿಪೋರ್ಟ್ ಕೊಟ್ಬಿಟ್ಟು ಸರ್ಕಾರ ಸುಮ್ಮನೆ ಕೂತ್ಕೊಂತು. ನನಗೆ ಗೊತ್ತಿರುವಂತಹ ಖಚಿತ ಮಾಹಿತಿಗಳ ಪ್ರಕಾರ SIT ಅವರು ಸರ್ಕಾರಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ ಕೇಳಿದ್ದಾರೆ ಅವರು. ನೀವು ಏನಾದ್ರೂ ಮತ್ತೆ ಸರ್ಕಾರಕ್ಕೆ ಮನವಿ ಮಾಡೋ ಚಾನ್ಸಸ್ ಇದೆಯಾ? ಮನವಿ ಎಲ್ಲ ದೊಡ್ಡ ಸ್ಟ್ರೈಕೇ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೀವಿ ನಾವು, ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಆ ಮೂಳೆ ಹೆಂಗ್ ಬಂತು, ಯಾರು ಹೂತ್ ಹಾಕಕ್ ಕೇಳಿದ್ರು ಅವನ್ನ, ಅವ್ರನ್ನ ಅರೆಸ್ಟ್ ಆಗ್ಬೇಕು ತಾನೆ ಅವರು. ಅದು ಬಿಟ್ಟು ಬರೀ ಸುಮ್ಮನೆ ಒಂದು ವರದಿ ಕೊಟ್ಬಿಟ್ರೆ ಇದೇನು ಇದನ್ನ ಎಕ್ಸಾಮ್ ಕ್ವಶನ್ ಪೇಪರ್ ಆನ್ಸರ್ ಶೀಟ್ ನಾವು ಕೊಟ್ಬಿಟ್ಟಿದ್ರೆ. ಗಿರೀಶ್ ಮಟ್ಟಣ್ಣನವರಿಗೆ ಚಾರ್ಜ್ ಶೀಟ್ ಮೇಲೆ ಅಷ್ಟೊಂದು ತೃಪ್ತಿ ಇಲ್ಲ? ಖಂಡಿತ ಇಲ್ಲ. ಎಷ್ಟು ಕೊಟ್ಟಿದ್ದಾರೆ, ಇಟ್ ಇಸ್ ಮೊದಲೇ ಹಂತ ಇದು. ಬಟ್ ನಿಜವಾದ ಆರೋಪಿಗಳು ಸಿಗಬೇಕಲ್ಲ. ಬರೀ ವರದಿ ಕೊಟ್ಬಿಟ್ಟು ಅಂತ ಹೇಳಿದ್ರೆ ಹಿಂದೆ ಉಗ್ರಪ್ಪ ಅವರು ಕೊಟ್ಟಿದ್ರು ವರದಿ. ಏನಾಯ್ತು ಅದ್ರ ಮೇಲೆ? ಪ್ರತಿ 2 ದಿನಕ್ಕೆ ಅವ್ರ ವರದಿ ಪ್ರಕಾರ ಪ್ರತಿ 2 ದಿನಕ್ಕೆ ಒಂದು ಡೆಡ್ ಬಾಡಿ, 3 ದಿನಕ್ಕೆ ಒಂದು ಡೆಡ್ ಬಾಡಿ ಬೀಳ್ತಾ ಇತ್ತು. ಇಟ್ ಇಸ್ ದೇರ್ ಇನ್ ದ ರಿಪೋರ್ಟ್. ವಿಧಾನಸೌಧದಲ್ಲೇ ಇದೆ, ಅದರ ಪ್ರತಿ ಇದೆ, ನನ್ನ ಕಡೆನೂ ಇದೆ. ಈಗ ನೋಡಿದರೆ ಪ್ರತಿ 2 ದಿನಕ್ಕೆ ಒಂದು ಡೆಡ್ ಬಾಡಿ ಬಿದ್ದಿದೆ. 1,500 ಡೆಡ್ ಬಾಡಿಗಳನ್ನ ಎಕ್ಸಾಮಿನ್ ಮಾಡಿದ್ದಾರೆ, ಅಂದ್ರೆ ಡಾಕ್ಯುಮೆಂಟ್ಸ್ ಅನ್ನ ಎಕ್ಸಾಮಿನ್ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಬಂದ್ಮೇಲೆ ಅದನ್ನ ಬಹುಶಃ ನೀವು ಓದಕ್ಕೆ ಒಂದಷ್ಟು ಟೈಮ್ ಬೇಕು ನಿಮಗೂ ಅಂತ ಅನ್ಕೊಂಡಿದೀನಿ. ಅದಾದ್ಮೇಲೆ ನೀವು ಏನಾದ್ರು ಸುದ್ದಿಗೋಷ್ಠಿ ಮಾಡಿ ಅದರಲ್ಲಿ ಇರುವಂತಹ ವಿಚಾರಗಳನ್ನ ಜನರ ಮುಂದೆ ಇಡುವಂತ ಕೆಲಸ ಮಾಡ್ತೀರಾ? ನಾನು ಮಾಡ್ತೀನಿ. ಗೌರ್ಮೆಂಟ್ ಮಾಡಿಲ್ಲ, ಗೃಹ ಸಚಿವರು ಮಾಡಿಲ್ಲ ಅಂದ್ರೆ? ಹೌದು, ಖಂಡಿತ ನಾವು ಮಾಡ್ತೀವಿ. ಗೃಹ ಸಚಿವರಿಗೂ ನಾವು ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಒತ್ತಾಯ ಮಾಡ್ತೀವಿ. ಅದನ್ನ ಜನರ ಮುಂದೆ ತಿಳಿಸ್ರಿ. ಮತ್ತು ವಿಶೇಷವಾಗಿ ಏನು ಇವರು ಹೊಯ್ಕೊಳ್ತಾ ಇದಾರಲ್ಲ ಷಡ್ಯಂತ್ರ ಅಂತ ಹೇಳಿ, ಅವ್ರನ್ನ ಕರೆಸಿ ಅವ್ರ ಮುಂದೆ ಕೂತ್ಕೊಂಡು ಓದಿ ಹೇಳಿ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಕೇಳಿದ್ರಲ್ಲ, ಇದು ಹೋರಾಟಗಾರರಾದಂತಹ ಗಿರೀಶ್ ಮಟ್ಟಣ್ಣನವ್ರ ಮಾತು. ಅವ್ರು ಹೇಳ್ತಾ ಇರುವಂತದ್ದು, ಇವತ್ತು 7,500 ಪೇಜ್ ಏನು ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ರೆ ಇದು ನನಗೆ ತೃಪ್ತಿದಾಯಕ ಇಲ್ಲ. ಯಾಕಂದ್ರೆ ಇಲ್ಲಿ ಮೇನ್ ಆಗಿ ಯಾರ ಮೇಲೆ ಅಲಿಗೇಷನ್ ಇದೆ ಅವ್ರನ್ನ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆ ಹೇಳ್ತಿರುವಂತದ್ದು, ನನಗೆ ಖಚಿತ ಮಾಹಿತಿ ಇದೆ, SIT ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಗವರ್ಮೆಂಟ್ ಅಪ್ರೋಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಮುಂದಿನ ದಿನ ನಾವು ಕೂಡ ಅಷ್ಟೇ ಮುಂದಿನ ಒಂದು ಇನ್ವೆಸ್ಟಿಗೇಷನ್ಗೆ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು.